ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಈಗ ಜಾಯಿನ್ ಆಗಿದ್ದಾರೆ ಮಾಜಿ ಸಚಿವರು ಮಾಜಿ ಶಾಸಕರು ಆದ ರಾಜಶೇಖರ್ ಪಾಟೀಲ್ ಅವರು. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಬರೋಬ್ಬರಿ 5ಕ್ಕೂ ಹೆಚ್ಚು ದಶಕಗಳ ರಾಜಕಾರಣವನ್ನ ತಾವು ತಮ್ಮ ಕುಟುಂಬ ಗಮನಿಸ್ಕೊಂಡು ಬಂದಿದೆ ಬೀದರ್ ಜಿಲ್ಲೆಯಲ್ಲಿ. ಯಾವತ್ತೂ ಇಲ್ಲದ ಇಂಥ ಘಟನೆ, ಒಂದು ಕೆಡಿಪಿ ಸಭೆಯಲ್ಲಿ ಸಿಟ್ಟಿಂಗ್ MLA ಮೇಲೆ ಕೈ ಮಾಡಲಿಕ್ಕೆ ಹೋಗುವಂತಹ ಘಟನೆ ಯಾವತ್ತೂ ನಡೆದಿರಲಿಲ್ಲ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್. ಸರ್, ನಿಮ್ಮ ಅನುಭವದಲ್ಲಿ ಹೇಳಿ, ಯಾವತ್ತಾದರೂ ಹಿಂಗಾಗಿತ್ತು? ಇಲ್ಲ ಮೇಡಮ್, ಇದು MLA ಇರ್ಬೋದು, MLC ಇರ್ಬೋದು, ಯಾವುದೂ ಕೂಡ ನಾನು ಕೂಡ ಸುಮಾರು 17 ವರ್ಷದಿಂದ 18 ವರ್ಷ ಶಾಸಕನಾಗಿ ಮಂತ್ರಿಯಾಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಹುಮ್ನಾಬಾದ್ ಕ್ಷೇತ್ರ ಮಹಾಜನತೆ ಕೊಟ್ಟಿದ್ದರು. ನಾನು ಸುಮಾರು KDPಗಳು ಅಟೆಂಡ್ ಆಗಿದ್ದೀನಿ ಮತ್ತು ನಾನು ಸಚಿವನಾಗಿ ಕೂಡ KDP ಸಭೆಗಳು ಮಾಡಿದ್ದೀನಿ. ಆದರೆ ಇದು ಆಗಿರ್ತಕ್ಕಂಥ ಘಟನೆ ಭಾಳ ಮನಸ್ಸಿಗೆ ನೋವಾಗಿದೆ. ಇವತ್ತು ಆ ಕಡೆ ಇರ್ಬೋದು, ಈ ಕಡೆ ಇರ್ಬೋದು, ಯಾರು ಮಾಡಿದ್ರು ಕೂಡ ಅದು ತಪ್ಪೇ ತಪ್ಪು. ಪ್ರಶ್ನೆ ಕೇಳ್ತಿದ್ದೆ, ಆಗ ಇದ್ದಕ್ಕಿದ್ದ ಹಾಗೆ ಕಾಂಗ್ರೆಸ್ MLC ಅಂದ್ರೆ ತಮ್ಮ ಸಹೋದರ ಹಲ್ಲೆ ಮಾಡ್ಲಿಕ್ಕೆ ಮುಂದಾದ್ರು ಅನ್ನೋದು ಹಾಲಿ MLA ಸಿದ್ದು ಪಾಟೀಲ್ ಅವರ ಆರೋಪ. ನೀವೇನು ಹೇಳ್ತೀರಿ? ಅದು ಯಾಕಾಯಿತು ಅಂಬೋದು ಸಿದ್ದು ಪಾಟೀಲ್ರವರು ಹೇಳಬೇಕು. ಇವರು ಕೆಲವೊಂದು ಮಾತಾಡುವಾಗ ಭಾಳ ಅನ್ಪಾರ್ಲಿಮೆಂಟಿ ವರ್ಡ್ಸ್ ಮಾತಾಡಿದ ತಕ್ಷಣ ಈ ಗಲಭೆಗೆ ಕಾರಣ ಆಯಿತು ಅಷ್ಟೇ, ಬೇರೆ ಏನೂ ಇಲ್ಲ. ಲೈಕ್ ವಾಟ್ ಸರ್? ಏನು ಅನ್ಪಾರ್ಲಿಮೆಂಟ್ರಿ ವರ್ಡ್ ಏನು ಬಳಕೆ ಮಾಡಿದ್ರು? ಈಗ ಮೇಡಮ್, ನಾನು ಅಲ್ಲಿ ಸಭೆಯಲ್ಲಿ ನಾನು ನಿಂತಿಲ್ಲ. ನಾನು ಕೆಲವು ಕ್ಲಿಪ್ಸ್ ನಿಮ್ಮದು ಮೀಡಿಯಾ ಮುಖಾಂತರ ನೋಡಿರ್ತಕ್ಕಂಥ ಕ್ಲಿಪ್ ಮುಖಾಂತರ ನಾನು ಹೇಳ್ತಾ ಇದ್ದೀನಿ. ಅಲ್ಲಿ ಕೆಲವೊಂದು ಮಾತಾಡ್ತಕ್ಕಂಥ ಇದರಲ್ಲಿ ಸ್ವಲ್ಪ ಅನ್ಪಾರ್ಲಿಮೆಂಟ್ರಿ ವರ್ಡ್ಸ್ ಮಾತಾಡಿದ ಸಲುವಾಗಿ ಭೀಮರಾವ್ ಪಾಟೀಲ್ರಿಗೆ ಸ್ವಲ್ಪ ಸಿಟ್ಟು ಬಂದು ಅವರು ಆ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಸಿದ್ದು ಪಾಟೀಲ್ರ ವಾದ ಏನು ಅಂತಂದ್ರೆ, ಹಾಗೆ ನಮಗೆ ಸಿಕ್ಕ ಕ್ಲಿಪ್ಪಿಂಗ್ಗಳ ಆಧಾರದ ಮೇಲೆ ನಾನು ಪ್ರಶ್ನೆ ಕೇಳ್ತಿದ್ದೀನಿ ಸರ್. ಇಲ್ಲಿ ಯಾರ ಪರಾನೂ ಅಲ್ಲ, ಯಾರ ವಿರುದ್ಧನೂ ಅಲ್ಲ. ರಿಪಬ್ಲಿಕನ್ ಸರ್ವೆ ನಂಬರ್ 30, 31 ಹಾಗೆ 34 ಚಿಕ್ಪೇಟ್, ಸರ್ವೆ ನಂಬರ್ 204, 205 ಹುಮ್ನಾಬಾದ್. ಈ ಎರಡು ವಿಚಾರದಲ್ಲಿ ಆ ಅಧ್ಯಕ್ಷರನ್ನ ಅಂದ್ರೆ ಈಶ್ವರ್ ಖಂಡ್ರೆ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದೆ. ಉತ್ತರ ಕೊಡಬೇಕಾಗಿದ್ದು ಅಧ್ಯಕ್ಷರು. ಸುಖ ಸುಮ್ಮನೆ ಭೀಮರಾವ್ ಪಾಟೀಲ್ ಅವರು ಮಧ್ಯಪ್ರವೇಶ ಮಾಡಿದ್ರು, ನಿಮ್ಮನ್ನ ನಾನು ಕೇಳ್ತಿಲ್ಲ ಅಂದೆ ಅಷ್ಟೇ, ಹೊಡೆಯಕ್ಕೆ ಬಂದ್ರು. ಇದು ಸಿದ್ದು ಪಾಟೀಲ್ರ ಆರೋಪ. ಇಲ್ಲ, ಈಗ ಮೇಡಮ್ ಸತ್ಯಾಂಶ ಏನಿದೆ, ಇವರು ಅನುಪಾಲನಾ ವರದಿ ಬಗ್ಗೆ ಶಾಸಕರು ಮಾತಾಡ್ತಾ ಇದ್ರು. ಮಾತಾಡ್ತಕ್ಕಂಥ ರೈಟ್ಸ್ ಅವರಿಗಿದೆ, ಮಾತಾಡಿ, ಅದ್ರ ಬಗ್ಗೆ ನಮ್ದು ಯಾವುದೂ ತಕರಾರಿಲ್ಲ. ಇಲ್ಲಿ ಸಮಸ್ಯೆಗಳೇನಿದೆ, ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ಯೆ, ಇವತ್ತು ರೈತರು ಕಷ್ಟದಲ್ಲಿದ್ದಾರೆ, ರೈತರು ಕಂಗಾಲಾಗಿದ್ದಾರೆ, ರೈತರು ಫ್ಯಾಕ್ಟ್ರಿಗೆ ಏನು ಕಬ್ಬು ಹಾಕಿದ್ದಾರೆ, ಅವ್ರಿಗೆ ಪೇಮೆಂಟ್ಸ್ ಆಗ್ತಾ ಇಲ್ಲ. ಮೊದಲು ಇದೆಲ್ಲ ಚರ್ಚೆ ಮಾಡಿ ಆಮ್ಯಾಗ ನೀವು ಏನು ಚರ್ಚೆ ಮಾಡಬೇಕು ಕೂಡ ಮಾಡಿ ಅಂತ ಇವರು ಸಚಿವರಿಗೆ ಹೇಳ್ತಾ ಇದ್ದಾರೆ. ಆ ಸಚಿವರಿಗೆ ಹೇಳೋ ಸಭೆಯಲ್ಲಿ ಇವರು ನಾನಿ ಅಂತ ಗಲಾಟೆ ಮಾಡ್ಕೊಂಡಿದ್ದಾರೆ. ಈಗ ನಾನೊಂದು ಹೇಳಕ್ಕೆ ಇಚ್ಛಪಡ್ತೀನಿ, ಈ ಬೀದರ್ ಬಗ್ಗೆ ತಾವು ಕೇಳ್ತಾ ಇದ್ರಿ, ಸಿದ್ದು ಪಾಟೀಲ್ ಅವರು ಹೇಳ್ತಾ ಇದ್ರು ಅಂತ ಸಂತೋಷ. ಇದು ಯಾವ ಸರ್ಕಾರ ಇತ್ತು? ರಾಜ್ಯದಲ್ಲಿ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದರು, ಬೂಡಾ ಅಧ್ಯಕ್ಷರು ಬಾಬು ವಾಲಿ ಅವರಿದ್ದರು, ಅಲ್ಲಿರ್ತಕ್ಕಂಥ ಒಬ್ಬ ಕಮಿಷನರ್ ಕೂಡ ಇದ್ದರು. ಆ ಸಮಯದಲ್ಲಿ ಇದು 48 ಎಕರೆ ಕಾನೂನಾತ್ಮಕವಾಗಿ ಇದಕ್ಕೆಲ್ಲರೂ ಕೂಡ ನಿಮ್ಮದು ಬೂಡಾ ಅಪ್ರೂವಲ್ ಕೊಟ್ಟಿದೆ. ಅಪ್ರೂವಲ್ ಕೊಟ್ಟಷ್ಟೇ ಅಲ್ಲ, 40% ರಿಲೀಸ್ ಕೂಡ ಮಾಡಿದೆ. ಮತ್ತು ಅವಾಗ ಎಲ್ಲಿ ಹೋಗಿದ್ರು ಶಾಸಕರು? ಏನಾಯ್ತು ಅವರಿಗೆ? ಯಾಕೆ ಕೇಳಿಲ್ಲ? ಅವಾಗ ನಿಮ್ಮದೇ ಸರ್ಕಾರ ಇತ್ತಲ್ಲ, ಭಾರತೀಯ ಜನತಾ ಪಕ್ಷ ಸರ್ಕಾರ. ಮತ್ತು ಅದ್ರ ಜೊತೆಯಲ್ಲಿ ಬಾಬು ವಾಲಿ ಭಾರತೀಯ ಜನತಾ ಪಕ್ಷದೇನೋ ದೊಡ್ಡ ಸ್ಥಾನಮಾನ್ಯಾಗಿದ್ದಾರೆ, ಬೂಡಾ ಅಧ್ಯಕ್ಷರು ಅವರೇ ಇದ್ದರು. ಮತ್ತು ಎಲ್ಲ ಅಪ್ರೂವಲ್ ಕೊಟ್ಟಿದೆ. ನಿಮಗೆಲ್ಲನೂ ಕೂಡ ನಾನು ಲಿಸ್ಟ್ ಪ್ರೊಡ್ಯೂಸ್ ಮಾಡ್ತೀನಿ ಮ್ಯಾಮ್. ಎಲ್ಲನೂ ಕೂಡ ಎಲ್ಲ ಲಿಸ್ಟ್ ಅಪ್ರೂವ್ ಆಗಿದೆ, 40% ರಿಲೀಸ್ ಕೂಡ ಮಾಡಿದಾರೆ. ಮತ್ತಿರ್ಗಾ ಯಾಕೆ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಲೇಔಟ್ ನಲ್ಲಿ ತಮ್ಮ ಪುತ್ರನ ಪಾತ್ರ ಇದೆ, ತಮ್ಮ ಪುತ್ರ ಫಾಯ್ದಾ ಮಾಡ್ಕೊಳ್ತಿದ್ದಾರೆ, ಹಾಗಾಗೇನೆ ಅದನ್ನ ನಾನು ಅಬ್ಜೆಕ್ಟ್ ಮಾಡಿದೆ. ಇದು ನೇರವಾಗಿ ಸಿದ್ದು ಪಾಟೀಲ್ರು ರಿಪಬ್ಲಿಕನ್ ಜೊತೆ ಮಾತನಾಡುವಾಗ ಹೇಳಿರೋದು. ಅಂದ್ರೆ ರಾಜಶೇಖರ ಪಾಟೀಲ್ರ ಪುತ್ರನ ಕೈವಾಡ ಇದರಲ್ಲಿದ್ದು ಸಿಖ್ ಸಮುದಾಯಕ್ಕೆ ಸೇರಿದ ಜಾಗದಲ್ಲಿ ಅವರು ಫಾಯ್ದಾ ಮಾಡ್ಕೊಳ್ತಿದ್ದಾರೆ ಅನ್ನೋದು ಆಕ್ಷೇಪ. ಈಗ ಅದ್ರ ಬಗ್ಗೆ ಒಂದು ಇನ್ಕ್ವೈರಿ ಆಗಲಿ, ಕರ್ನಾಟಕ ರಾಜ್ಯ ಸರ್ಕಾರ ಬೇಕಾದ್ರೆ ಇನ್ಕ್ವೈರಿ ಕುಂಡ್ರಿಸ್ಲಿ, ಯಾರು ತಪ್ಪಿಸ್ತರು. ಇವತ್ತು ನೋಡಿ, ಬಿಸ್ನೆಸ್ ಮಾಡ್ತಕ್ಕಂಥ ವ್ಯವಹಾರದಲ್ಲಿ ಅಭಿಷೇಕ್ ಪಾಂಡ್ಲವ್ರು ಇರ್ಬೋದು, ಮತ್ತೊಬ್ಬರು ಇರ್ಬೋದು ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಏನಾದರೂ ಅಲ್ಲಿ ಏನು ಮಾಡಿದ್ದಾರೆ? ಅಭಿಷೇಕ್ ಪಾಂಡ್ಲವ್ರ ಹೆಸರು ಏನಿದೆ ಮ್ಯಾಮ್? ಅದರಲ್ಲಿ ಏನು ಮಾಡಿದ್ದಾರೆ ಅಂತ ಅವ್ರು ಹೇಳ್ತಕ್ಕಂಥದ್ದು ಸಿದ್ದು ಪಾಟೀಲ್ ಅವರು ಫಾಯ್ದಾ ಮಾಡ್ಕೊಳ್ತಿದ್ದಾರೆ, ಲಾಭ ಮಾಡ್ಕೊಳ್ತಿದ್ದಾರೆ. ಸಿಖ್ ಸಮುದಾಯಕ್ಕೆ ಸಂಬಂಧಪಟ್ಟ ಜಾಗಕ್ಕೂ ಪಾಟೀಲ್ರಿಗೂ ಏನ್ ಸಂಬಂಧ ಅನ್ನೋದು ಅವ್ರ ಮಾತು. ಏನ್ ಲಾಭ ಮಾಡ್ಕೋತಾ ಇದ್ದಾರೆ ಹೇಳಬೇಕಲ್ಲ ಶಾಸಕರು. ಕೇಳಿ ಮ್ಯಾಮ್, ಯಾರು ಕಮಿಷನ್ ಕೊಡ್ತಾ ಇದಾರ? ಸಿದ್ದು ಪಾಟೀಲ್ ಕೊಡ್ತಾ ಇದ್ದಾನ? ಇವ್ರು ಸಿದ್ದು ಪಾಟೀಲ್ರವರು
ಇಡೀ ಅವ್ರ ಜೀವನದುದ್ದಕ್ಕೂ ಕೂಡ ಬರೀ ಕಮಿಷನ್ ದಂಧ ಮಾಡಿ ಅವ್ರಿಗೆ ರೂಢಿ ಬಿದ್ದಿದೆ. ನಮ್ಮ ಬಸವರಾಜ ಪಾಟೀಲ್ ಪರಿವಾರದಲ್ಲಿ ಅಂಥದ್ದು ಯಾವುದೂ ಕಪ್ಪು ಚುಕ್ಕೆ ಇಲ್ಲ. ನೀವು ನೋಡಿ, ನಮ್ಮ ಸ್ವರ್ಗೀಯ ತಂದೆಯವರಂಥ ಬಸವರಾಜ ಪಾಟೀಲ್ರವರು ಕೂಡ 4 ಬಾರಿ ಶಾಸಕರಾಗಿ, 3 ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ, 2 ಸಲ ಮಂತ್ರಿಯಾಗಿ ಇದೇ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ದಿವಂಗತ ಬಸವರಾಜ ಪಾಟೀಲ್ರವರು. ಇದೇ ಹುಮನಾಬಾದ್ ಕ್ಷೇತ್ರದಿಂದ ನನ್ನನ್ನು 4 ಬಾರಿ ಶಾಸಕನಾಗಿ ಕರ್ನಾಟಕ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರದಲ್ಲಿ ಮೈನ್ಸ್ ಆ್ಯಂಡ್ ಜಯಾಲಜಿ ಮತ್ತು ಮುಜರಾಯಿ ಸಚಿವನಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಕೂಡ ಕೊಟ್ಟಿದ್ದಾರೆ. ನಾವು ಏನೂ ಒಳ್ಳೆಯ ಕೆಲಸ ಮಾಡಿಲ್ಲ ಅಂದ್ರೆ ಸುಮಾರು 5 ದಶಕದವರೆಗೆ ನಮಗೆ ಜನ ಗೆಲ್ಲಿಸ್ಲಿಕ್ಕೆ ಸಾಧ್ಯ ಇದೆ ಮ್ಯಾಮ್. ನೇರವಾಗಿ ಆರೋಪ ಬರ್ತಿರೋದು ಅದೇ ಅಲ್ವಾ ಸರ್? ಹುಮ್ನಾಬಾದು ಇನ್ಫ್ಯಾಕ್ಟ್ ಇಡೀ ಬೀದರ್ನಲ್ಲಿ ಕೇವಲ ನಿಮ್ಮ ಪರಿವಾರದವರು ಮಾತ್ರ ಅಧಿಕಾರದಲ್ಲಿ ಇರಬೇಕು. ನೀವು ಸಚಿವರಾಗಿದ್ರಿ, MLA ಆಗಿದ್ರಿ, ಈಗ ನಿಮ್ಮ ಪರಿವಾರದ 2 ಸದಸ್ಯರು ಪರಿಷತ್ನಲ್ಲಿದ್ದಾರೆ, ತಮ್ಮ ಪುತ್ರ ಕೂಡ DCC ಬ್ಯಾಂಕ್ನಲ್ಲಿದ್ದಾರೆ. ಒಟ್ಟಾರೆ ಇಡೀ ಹುಮ್ನಾಬಾದ್ನ ಕಂಟ್ರೋಲ್ ನಿಮ್ಮ ಕೈಯಲ್ಲಿರಬೇಕು ಅನ್ನೋ ಒಂದು ರಾಜಕೀಯ, ಅದಕ್ಕೆ ಏನು ಹೇಳೋದು, ಅವ್ರದೇ ಪದವನ್ನು ಬಳಕೆ ಮಾಡ್ತೀನಿ, ರಾಜಕೀಯ ಲಾಲಸೆಯಿಂದಾಗಿನೇ ಅವ್ರು ಬೇರೆಯವ್ರನ್ನ ಬೆಳಿಲಿಕ್ಕೆ ಬಿಡ್ತಿಲ್ಲ ಅನ್ನೋದು ಸಿದ್ದು ಪಾಟೀಲ್ರ ವಾದ. ಈಗ ಇವ್ರು ಎಲ್ಲಿ ಬೆಳೆದಿದ್ದಾರೆ ಅವ್ರು ಸ್ವಲ್ಪ ಕೇಳಿ ಮ್ಯಾಮ್. ಇವ್ರು ಎಲ್ಲಿದ್ದರು, ಎಲ್ಲಿ ಬೆಳೆದ್ರು, ಇವ್ರ ಪರಿಸ್ಥಿತಿ ಏನಿತ್ತು, ಇವ್ರು ಬಂದಂಥ ದಾರಿ ಏನು ಅಂಬೋದು ಕೂಡ ತಾವು ಹುಮ್ನಾಬಾದ್ನಲ್ಲಿ ತಮ್ಮ ಪಬ್ಲಿಕ್ ತಮ್ಮ RTV ಮುಖಾಂತರ ಸರ್ವೆ ಮಾಡಿ ನಿಜ ಸ್ಥಿತಿ ಏನಿದೆ ಅಂಬೋದು ನಿಮ್ಗೆ ಗೊತ್ತಾಗುತ್ತೆ, ಯಾರು ಏನು ಮಾಡಿದಾರ ಅಂಬೋದು. ಇವಾಗ ಸಿದ್ದು ಪಾಟೀಲೇ ನಮ್ಮ ಹತ್ರ ಇಡ್ತೀನೋ, ಇವನು ಬೆಳೆಸ್ತಕ್ಕಂಥದ್ದು ಏನಿದೆ. ಈಗ ಅಭಿಷೇಕ್ ಪಾಟೀಲ್ MLC ಅವ್ರ ಬಗ್ಗೆ ಹೇಳ್ತಾರೆ, 2 MLC ಇದ್ದಾರೆ. ಅವ್ರ ಮನೆಯಲ್ಲಿ ಅವ್ರ ಸೋದರ ಕಾಳಪ್ಪ ಪಾಟೀಲ್ ಅಂತ ಕಾಂಗ್ರೆಸ್ ಪಕ್ಷದ ಮುನ್ಸಿಪಲ್ ಸದಸ್ಯರಿದ್ದಾರೆ ಇಲ್ಲಿವರೆಗೆ. ಇನ್ನೊಬ್ಬ ಸೋದರ ಹಳಿಕೇಡ್ PKPS ಇದ್ರದ್ದು ಸೊಸೈಟಿ ಅಧ್ಯಕ್ಷರಿದ್ದಾರೆ. ಮತ್ತು ನಿಮಗೊಂದು ಕಾನೂನು, ನಮಗೊಂದು ಕಾನೂನಾ? ಮತ್ತು ನಿಮ್ಮ ಸೋದರ ಇಲ್ವಾ ಮುನ್ಸಿಪಾಲಿಟಿ ಮೆಂಬರ್ಸ್? ಅದು ಕಾಂಗ್ರೆಸ್ ಪಕ್ಷದಿಂದ, ಭಾರತೀಯ ಜನತಾ ಪಕ್ಷದಿಂದ. ಇಲ್ಲಿವರೆಗೆ ಅವ್ರಿಗೆ ಮಾನ ಮರ್ಯಾದೆ ಇತ್ತು ಅಂದ್ರೆ ಅವಾಗೆ ಅವ್ರು ರಾಜೀನಾಮೆ ಬಿಸಾಕಬೇಕಾಗಿತ್ತು. ಇದು ಸಿಂಬಾಲಿಂದ ಗೆದ್ದಿರೋದು ಮುನ್ಸಿಪಾಲಿಟಿ, ಇದು ಬರೇ ಇದರ್ಲಿಂದಲ್ಲ. ಅದು ಗೆದ್ದಿ ಈಗ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿವರೆಗೆ ಇದ್ರು, ಮನೆಯವರೆಗೆ ಕೇಳಿ ಅವ್ರಿಗಿದ್ರೆ ಇಲ್ಲ ಅಂಬೋದು. ನಿಮಗೆ ವೈಯಕ್ತಿಕವಾಗಿ ಸೋಲನ್ನ ಅರಗಿಸ್ಕೊಳ್ಳಿಕ್ಕೆ ಈಗ ತನಕೂ ಆಗ್ತಾ ಇಲ್ಲ. 2.5 ವರ್ಷ ಆಗೋಯ್ತು ಚುನಾವಣೆಯಾಗಿ. ನಿಮ್ಮ ವಿರುದ್ಧ ನಿಮ್ಮ ಕೈ ಕೆಳಗೆ ಬೆಳೆದಂತಹ ಸಿದ್ದು ಪಾಟೀಲ್ರು ಜಯವನ್ನ ಗಳಿಸ್ತಾರೆ, MLA ಆಗ್ತಾರೆ, ಇದರಿಂದ ನಿಮಗೆ ಘಾಸಿಯಾಗಿದೆ, ಹೀಗಾಗಿನೇ ವೈಯಕ್ತಿಕವಾಗಿ ಜಿದ್ದು ಸಾಧಿಸ್ತಿದ್ದೀರಿ ಅಂತ ಕೂಡ ಹೇಳಿದ್ದಾರೆ. ನೋಡಿ ಮೇಡಮ್, ಇವತ್ತೇ ನಾನು ಸೋತಿಲ್ಲ. ನಾನು 1999ರಲ್ಲಿ ಫಸ್ಟ್ ಅಟೆಂಪ್ಟ್ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಿರೋದು. ಆ ಚುನಾವಣೆಯಲ್ಲಿ ಕೂಡ ನಾನು ಸೋಲನ್ನು ಆಗಿದೆ. ನಾನು ಇವತ್ತೇ ಹೊಸದಾಗಿ ಏನು ಸೋತಿಲ್ಲ. ನಾನು ಸೋತರೂ ಕೂಡ ಯಾವುದೂ ಭಯ ಪಡಲಾರ್ದಂಗೆ ಸೋಲು ಗೆಲುವು ಎರಡೂ ಸಾಮಾನ್ಯವಾಗಿ ನಾನು ತಿಳ್ಕೊಂಡಿದ್ದೀನಿ. ಎಲ್ಲರ ಜೊತೆಯಲ್ಲಿ ಇಲ್ಲಿ ಈಗಲೂ ಕೂಡ ನಮ್ಮ ಕ್ಷೇತ್ರ ಮತ್ತು ನಮ್ಮ ಜಿಲ್ಲೆ ನಮ್ಮದೇ ಆದಂಥ ಕಾರ್ಯಗಳು ಕೆಲಸಗಳು ನಡೀತಾ ಇವೆ. ನಾವು ಯಾರಿಗೂ ಕೂಡ ಸೋಲು ಗೆಲುವು ಮುಖ್ಯ ಅಲ್ಲ, ನಾವು ಕೊಟ್ಟಂಥ ಕೊಡುಗೆ ಏನು. ನಾವು ಹುಮ್ನಾಬಾದ್ ಕ್ಷೇತ್ರಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀವಿ, ಬೀದರ್ ಜಿಲ್ಲೆಗೆ ಏನು ಕೊಡುಗೆ ಕೊಟ್ಟಿದ್ದೀವಿ, ತಾವೊಂದು ಸರ್ವೆ ಮಾಡಿ ಮೇಡಮ್. ಹುಮ್ನಾಬಾದ್ನಲ್ಲಿ ಬಂದು ಇವರು ಬಂದ ದಾರಿ ಏನಿದೆ, ಇವ್ರು ಯಾವ ರೀತಿ ನಡ್ಕೊಂಡು ಬಂದಿದ್ದಾರ, ಇವ್ರ ವ್ಯವಸ್ಥೆ ಏನಿದೆ, ಅದೆಲ್ಲರೂ ಕೂಡ ತಾವು ಅವಲೋಕನ ಮಾಡಿ. ಇವತ್ತು ಚಂದ್ರಶೇಖರ್ ಪಾಟೀಲ್ರವರು ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಚುನಾವಣೆಯಲ್ಲಿ ಸುಮಾರು 30 ವರ್ಷದಿಂದ ಇತಿಹಾಸ ಇದೆ. ಅಲ್ಲಿ ಬರೀ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಗಳು ಗೆದ್ಕೊಂಡು ಬಂದಿದ್ದಾರೆ. ಗ್ರ್ಯಾಜುಯೇಟ್ ಕಾನ್ಸ್ಟಿಟ್ಯೂನ್ಸಿ ಅಂದರೆ ಬೀದರ್ ಹಿಡ್ಕೊಂಡು ಇನ್ನೂ 6 ಜಿಲ್ಲೆ 7 ಜಿಲ್ಲೆಗಳು ಬರ್ತಕ್ಕಂಥದ್ದು. ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು, ಬಳ್ಳಾರಿ, ಕೊಪ್ಪಳ ಅಲ್ಲಿವರೆಗೆ ಬರ್ತಕ್ಕಂಥ ಈ ಒಂದು ಕಾನ್ಸ್ಟಿಟ್ಯೂನ್ಸಿ. ಅಲ್ಲಿ ಮೊದಲನೇ ಅಟೆಂಪ್ಟ್ನಲ್ಲೇ ಅವ್ರು ಗೆದ್ದರು. ಅವಾಗ 300 ವೋಟ್ನಲ್ಲಿ ಗೆದ್ದರು. 2ನೇ ಬಾರಿ 5,000 ಮತಗಳ ಅಂತರದಿಂದ ಇದೇ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಸೋಲ್ಸು. ಇದೆಲ್ಲ ಏನು ಹೇಳ್ತದೆ ಹೇಳಿ? ಇದು ಬರೀ ಬೀದರ್ ಜಿಲ್ಲೆ ಹುಮ್ನಾಬಾದ್ ಮತಕ್ಷೇತ್ರ ಒಂದೇ ಚುನಾವಣೆ ಅಲ್ಲ, ಇದು 7 ಜಿಲ್ಲೆಯಲ್ಲಿ ಇರ್ತಕ್ಕಂಥ, ಅದು ಗ್ರ್ಯಾಜುಯೇಟ್ಸ್, ಅದು ಬುದ್ಧಿಜೀವಿಗಳು ಸುಮ್ಮನೆ ಓಟ್ ಹಾಕ್ತಾರೆ ಮ್ಯಾಮ್, ಸುಮ್ಮನೆ ಓಟ್ ಹಾಕಿ ಗೆಲ್ಲಿಸ್ತಾರೆ. ನಾವೇನಾದರೂ ಒಳ್ಳೆ ಕೆಲಸ ಜನರ ಜೊತೆಲಿ ಸಂಪರ್ಕದಲ್ಲಿದ್ದು ಒಳ್ಳೆ ಕೊಡುಗೆ ಕೊಡ್ತಕ್ಕಂಥ ಕೆಲಸಗಳು ಮಾಡಿದಾಗ ಮಾತ್ರ ಜನ ನಮ್ಮನ್ನು ಬೆಂಬಲಿಸ್ತಾರೆ. ಇಲ್ಲೇ ಹೋದ್ರೆ ಬೆಂಬಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂಗೇನಲ್ವಾ ಜನ ಸಿದ್ದು ಪಾಟೀಲ್ರಿಗೆ ಬೆಂಬಲ ಕೊಟ್ಟಿರೋದು. ಬಟ್ ತಾವು ತಮ್ಮ ಸಹೋದರರು ಯಾಕೆ ಪದೇ ಪದೇ ಆಕ್ಸಿಡೆಂಟಲ್ MLA, ಲಾಟ್ರಿ MLA, ಲಕ್ಕಿ MLA ಈ ಪದಗಳ ಪ್ರಯೋಗ ಯಾಕೆ? ನೀವೇ ಹೇಳಿದ ಲಾಜಿಕಲ್ಲಿ ಜನರ ಆಶೀರ್ವಾದದಿಂದ ಮಾತ್ರ ಗೆಲ್ಲಿಕ್ಕೆ ಸಾಧ್ಯ. ಸಿದ್ದು ಪಾಟೀಲ್ರಿಗೆ ಜನ ಆಶೀರ್ವಾದ ಮಾಡಿದ್ದಾರೆ ಹಾಗಾದ್ರೆ? ಇಲ್ಲಿಲ್ಲ, ಅವ್ರು ಏನು ಹೇಳ್ತಾ ಇದ್ದಾರ ಅದು ಯಾಕೆ ಹೇಳಬೇಕಾಗಿದೆ ಅಂದ್ರೆ, ನೀವು ನೋಡಿ, ನಿಮಗೆ ಕೆಲವು ವಿಸಲ್ಸ್ ಕಳಿಸ್ತೀನಿ ನಾನು. ಎಲ್ಲಿ ಫಂಕ್ಷನ್ಗಳು ಹೋಗ್ತಾರ ಅಲ್ಲಿ ಏನು ಹೇಳ್ತಾರ ಅಂದ್ರೆ ನಮ್ಮ ದಮ್ಮು ತಾಕತ್ತು. ಇವ್ರೇನು ಕುಸ್ತಿಪಟುನ, ಇವ್ರೇನು ನೋಡ್ಲಾರ್ದವ್ರು ಸಿದ್ದು ಪಾಟೀಲ. ದಿನ ಬೆಳಗ್ಗೆ ಆದರೆ ನಮ್ಮ ಮನೆ ಕಾಯ್ತಾ ಕೂಡಿರ್ತೀವ್ರು ಅಳ್ತಬ್ರು 3 ಜನ.
ಹುಮ್ನಾಬಾದಲ್ಲಿ, ಬೆಂಗಳೂರಲ್ಲಿ ನಮ್ಮ ಮನೆ ಮುಂದೆ ಕಾಯ್ಕೊಂಡು ಇವ್ರ ಕೆಲಸ, ಬೇರೆ ಕೆಲಸ ಏನಿಲ್ಲ. ಇವ್ರ ಹತ್ರ ಏನೂ ಇರಲಿಲ್ಲ. ನಿಮಗೆ ಹೇಳಬೇಕಾಗಿತ್ತು ಅಂದ್ರೆ ಪ್ಲೀಸ್ ಯು ಕಮ್ ಆ್ಯಂಡ್ ಸರ್ವೆ ಒನ್ಸ್, ವಾಟ್ ಈಸ್ ದ ರಿಯಾಲಿಟಿ ನಿಮಗೆಲ್ಲನೂ ಕೂಡ ಗೊತ್ತಾಗತ್ತೆ. ಹುಮ್ನಾಬಾದ್ ಜನ ಯಾರು ಕೂಡ ಮರ್ತಿಲ್ಲ. ಇವರು ನಡೆ ನುಡಿ ಆಚಾರ ವಿಚಾರ ಇವ್ರು ಯಾವ ರೀತಿ ಬೆಳ್ಕೊಂಡು ಬಂದಿದ್ದಾರೆ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿದೆ. ನಮಗೇನಿಲ್ಲ, ಪಾಪ ಅವ್ರಿಗೆ ಗೆಲುವಾಗಿದೆ. ಒಳ್ಳೆ ರೀತಿಯಿಂದ ಕೆಲಸ ಮಾಡಿ, ಇವತ್ತು ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಕೊಡಿ, ಮಾಡಿ. ನಿಮ್ಮ ಜೊತೆ ಎಲ್ಲ ಸಹಕಾರ ಇದೆ. ಬೆಳಗ್ಗೆ ಆದರೆ ಬರೀ ಕ್ರಿಮಿನಲ್ ಮೈಂಡ್, ಬರೀ ಕ್ರಿಮಿನಲ್ ಥರ ಮಾತಾಡ್ತಾರೆ ಅವರು. ಎಲ್ಲ ವಿಸಲ್ಸ್ ನೀವು ನೋಡಿ, ಅದಕ್ಕೆ ಬಿಟ್ಟರೆ ಬೇರೆ ಏನಿಲ್ಲ. ಪ್ರಗತಿ ಮಾಡ್ತಕ್ಕಂಥದ್ದು ಶೂನ್ಯ. ಇವತ್ತು ಹುಮ್ನಾಬಾದ್ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕದಿಂದ ಸುಮಾರು 70ರಿಂದ 80 ಕೋಟಿ ಬರ್ತಾ ಇದೆ. ನೀವು ಗಮನಿಸಿರ್ಬೇಕಾದ್ರೆ ಎಲ್ಲೆಲ್ಲಿ ಕೆಲಸಗಳು ಕಾರ್ಯಗಳು ನಡೀತಾ ಇದೆ. PWD ಡಿಪಾರ್ಟ್ಮೆಂಟ್ ಇರ್ಬೋದು, ಜಿಲ್ಲಾ ಪಂಚಾಯತ್ ಇರ್ಬೋದು, PMGSO ಇರ್ಬೋದು. ಅದಕ್ಕೇನೆ ಎಲ್ಲಕ್ಕಿಂತ ಹೆಚ್ಚು ಅಂದ್ರೆ ಇವ್ರು KRDL ಜಾಸ್ತಿ ದುಡ್ಡು ಕೊಟ್ಟಿದ್ದಾರೆ. ಆಮ್ಯಾಗ ನಿರ್ಮಿತಿ ಕೇಂದ್ರಕ್ಕೆ ದುಡ್ಡು ಕೊಟ್ಟಿದ್ದಾರೆ. ನಾವೆಲ್ಲಿ ಕೂಡ ನಮ್ಮ ಕಾರ್ಯಕರ್ತರು ಒಂದು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ, ಅಥವಾ ನಮ್ಮ ಪರಿವಾರದವ್ರು ಯಾರು ಟೆಂಡರ್ ಪಾರ್ಟಿಸಿಪೇಟ್ ಮಾಡಿಲ್ಲ. ಅವು ಕಾಮಗಾರಿಗಳು ಯಾರು ಮಾಡ್ತಾ ಇದ್ದಾರೆ ಅಂಬೋದು ಅದನ್ನು ಕೂಡ ಕೇಳಿ. ನಾವೇನಾದರೂ ಶಾಸಕರಿಗೆ ಅಡೆತಡೆ ಕೊಟ್ಟೆವ? ಎಲ್ಲರೂ ಶಾಸಕರು ಸೋದರು. ಇಡೀ ಹುಮ್ನಾಬಾದ್ ಕ್ಷೇತ್ರದಲ್ಲಿ ಎಲ್ಲ ಕಾಮಗಾರಿಗಳು ನೀವು ಬನ್ನಿ. ಹಾಗಾದ್ರೆ ಇದ್ರ ಹಿಂದೆ ಬಿದ್ದಿರೋದು ಯಾಕೆ ಅಂತ ಸಿದ್ದು ಪಾಟೀಲ್ರ ಉದ್ದೇಶ ಏನು ಹಾಗಾದ್ರೆ ತಮ್ಮ ಪ್ರಕಾರ? ಈಗ ಇದಕ್ಕೆ ಅವರೇ ಉತ್ತರ ಕೊಡಬೇಕು. ನಾನೇನು ಹೇಳ್ತೀನಿ, ಸಿದ್ದು ಪಾಟೀಲ್ರು ಇಲ್ಲಿ ಹುಮ್ನಾಬಾದಲ್ಲಿ ಇರ್ತಕ್ಕಂಥ ಎಷ್ಟು ಲ್ಯಾಂಡ್ ಮಾಫಿಯಾ, ಇವತ್ತು ಹುಮ್ನಾಬಾದಲ್ಲಿ ಅವರು ಹಿಂದೆ ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ ನಿಮಗೆ ಹೇಳಬೇಕಾಗಿತ್ತು ಅಂದ್ರೆ ಒಂದು ಡಿಕ್ಷನರಿ ಆಗ್ತದೆ. ಯಾಕಂದ್ರೆ ಅವ್ರು ಮಾಡಿರ್ತಕ್ಕಂಥ ಕಾರ್ಯವೈಖರಿಗಳು ಯಾವುದು ಕೆಟ್ಟ ಕೆಲಸ ಮಾಡಲಾರ್ದು ಯಾವುದು ಉಳಿದಿಲ್ಲ. ಎಲ್ಲ ಕಾರ್ಯಗಳು ಮಾಡಿದ್ದಾರೆ ಅವರು. ಸಿದ್ದು ಪಾಟೀಲ್ ಸೋದರು. ಅದೇ ಹಾದಿಯಿಂದ ಅವ್ರು ಇಲ್ಲಿವರೆಗೆ ಬಂದಿದ್ದಾರೆ. ನೀವೇನು ಸುಮ್ಮನಿದ್ದೀರಿ ಹಾಗಾದ್ರೆ? ರಾಜಶೇಖರ್ ಪಾಟೀಲ್ರೇ, ನಿಮ್ಮ ಇಡೀ ಪರಿವಾರ, ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ತಂದೆ ಕಾಲದಿಂದ ಈವರೆಗೂ ರಾಜಕೀಯದಲ್ಲಿ ಸಕ್ರಿಯವಾಗಿರುವವರು. ಸಿದ್ದು ಪಾಟೀಲ್ರು ಇಷ್ಟೆಲ್ಲ ಹಗರಣ ಅಕ್ರಮ ಮಾಡಿದ್ದಾರೆ ಅಂತಂದ್ರೆ ಸರ್ಕಾರ ಕೂಡ ನಿಮ್ದೇ ಪಕ್ಷದಿದೆ, ತೆಗೆಸ್ರಿ ಎಲ್ಲ ಆಚೆಗೆ, ಶಿಕ್ಷೆ ಕೊಡಿಸಿ. ಈಗ ಸರ್ಕಾರ ಅಲ್ಲ, ಈಗಿಂದ ಹೇಳ್ತಾ ಇಲ್ಲ, ಇವ್ರ ಹಿನ್ನೆಲೆ ಹಿಂದೆ ಮಾಡಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. ಹಿಂದೆ ಒಬ್ಬ ಸಗವೇ ಚಿದಿರಿ ಅಂತ ಅವ್ರ ಸ್ನೇಹಿತ ಸಗವೇ ಚಿದಿರಿ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ ಅಂದರೆ, ಇದು ನಂದು ಸ್ಟೇಟ್ಮೆಂಟ್ ಅಲ್ಲ, ಸಗವೇ ಚಿದ್ರಿ ಅವ್ರದ್ದು ಸ್ಟೇಟ್ಮೆಂಟು. ಅದನ್ನು ಕೂಡ ನಿಮಗೆ ವಿಸಲ್ ಹಾಕ್ತೀನಿ. ಸಗವೇ ಚಿದ್ರಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ನಾನು ಮತ್ತು ಸಿದ್ದು ಪಾಟೀಲ್, ಅಂದರೆ ಸಗವೇ ಚಿದ್ರಿ ಮತ್ತು ಸಿದ್ದು ಪಾಟೀಲ್ ಇಬ್ಬರು ಕೂಡಿ ಶೆರೆ ಪಾಕೆಟ್ ಮಾಡ್ತಾ ಇದ್ದೀವಿ, ಶೆರೆ ರೀಫಿಲ್ಲಿಂಗ್ ಬಾಟಲ್ ಮಾಡ್ತಾ ಇದ್ದೀವಿ. ಇದೆಲ್ಲ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಸೇಲ್ ಮಾಡ್ತಾ ಇದ್ದೀವಿ. ಸೇಲ್ ಮಾಡಿ ಈ ದಿನದಲ್ಲಿ ಎಷ್ಟು ಸೇಲ್ ಆಯಿತು, ಇದರಲ್ಲಿ ನಾನಿಷ್ಟು ನೀನಿಷ್ಟು ಅಂತ ದುಡ್ಡು ತೊಗೊಂಡು ಹೋಗ್ತಕ್ಕಂಥ ಕಾರ್ಯ ಇದೇ ಸಿದ್ದು ಪಾಟೀಲ್ ಮಾಡಿದ್ದಾರೆ. ಇದು ಸಗವೇ ಚಿದ್ರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥ ಸುಮಾರು ಒಂದು 6 ತಿಂಗಳು 9 ತಿಂಗಳು ಹಿಂದ್ಗಡೆ. ಈ ಹಿನ್ನೆಲೆಯಲ್ಲಿ ಬಂದವರು ಇವರು. ಸರಿ, ಇವಾಗ ಅರ್ಧ ಗಂಟೆ ಮುಂಚೆ ಸಿದ್ದು ಪಾಟೀಲ್ರು ಕೂಡ ಮಾತನಾಡಿದ್ರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ. ಹುಮ್ನಾಬಾದ್ ನಲ್ಲಿರೋ ಎಲ್ಲಾ ವೈನ್ ಸ್ಟೋರ್ಗಳಿಗೆ ಮಾಲೀಕರೇ ನೀವು ಅನ್ನೋ ರೀತಿಯಲ್ಲಿ ಮಾತನಾಡ್ಬಿಟ್ರು. ಇನ್ಫ್ಯಾಕ್ಟ್ ಹುಮ್ನಾಬಾದ್ ನಲ್ಲಿ ಸಾರಾಯಿ ಬಿಸ್ನೆಸ್ ನಡೆಸ್ತಿರೋದೇ ತಾವು, ತಮ್ಮ ಪರಿವಾರದವರು ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಆಯಿತು, ಈಗ ಅದನ್ನು ನೋಡ್ರಿ ಮೇಡಮ್, ಅದೆಲ್ಲ ಇನ್ಕ್ವೈರಿ ಮಾಡ್ರಲ್ಲ, ಯಾರ್ದಿದೆ ಏನಿದೆ, ಶೆರೆ ಬಿಸ್ನೆಸ್ ಯಾರು ಮಾಡ್ತಾ ಇದ್ದಾರ, ಯಾರು ಇದು ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಇನ್ಕ್ವೈರಿ ಆಗಲಿ. ಒಂದು ವೇಳೆ ಸಿದ್ದು ಪಾಟೀಲ್ ಶೆರಿ ಪಾಕೆಟ್ ಮಾಡಿ ಮಾರಿಲ್ಲ ಅಂತಂದ್ರೆ ನಾನು ಧರ್ಮಸ್ಥಳ ದೇವರಿಗೆ ಬಂದು ಪ್ರಮಾಣ ಮಾಡ್ತೀನಿ. ಇವ್ರ ಬಿಸ್ನೆಸ್ ಅವ್ರು ಮಾಡಿಲ್ಲ, ಅವ್ರ ಅಣ್ಣ ತಮ್ಮದ್ರು ಕೂಡಿ ಇದು ಮಾಡಲಿಲ್ಲ ಅಂದರೆ ನಾನು ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿಗೆ ನಾನು ಪ್ರಮಾಣ ಮಾಡ್ತೀನಿ. ಅವ್ರಿಗೆ ಬಾ ಅಂತೇಳಿ ಒಂದು ದಿವಸ. ಗುಲಾಮರು ನಮ್ಮ ಭಿಕ್ಷೆಯಿಂದ MLA ಆದವರು, ಈ ರೀತಿಯ ಮಾತು ತಮ್ಮಿಂದಲೂ ಹಾಗೆ ತಮ್ಮ ಸಹೋದರರ ಬಾಯಿಂದಲೂ ಕೂಡ ಸಿದ್ದು ಪಾಟೀಲ್ ಅವರ ವಿಚಾರಕ್ಕೆ ಬಂತು. ಇದೇ ಪ್ರಶ್ನೆಯನ್ನು ನಾನು ಕೇಳಿದೆ ಅವರು ಕೂಡ. ಅವ್ರು ಹೇಳಿದ್ದು ಪಟ್ಟಿ ಕೊಡ್ಲಿ ಅಲ್ಲ, ಸಿದ್ದು ಪಾಟೀಲ್ರಿಗೆ ರಾಜಶೇಖರ್ ಪಾಟೀಲ್ ಹಾಗೆ ಸಹೋದರರು ಏನು ಉಪಕಾರ ಮಾಡಿದ್ದಾರೆ ಅನ್ನೋದ್ರ ಪಟ್ಟಿ ಕೊಡ್ಲಿ ಅವರು ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ಕೇಳಿ, ಏನು ಉಪಕಾರ ಮಾಡಿಲ್ಲ ಅಂಬೋದು ಅದು ಹೇಳಿ, ಏನು ಉಪಕಾರ ಮಾಡಿಲ್ಲ ಅಂಬೋದು ಅದು ಹೇಳಿ. ನನ್ನ ಶಿಕ್ಷಣ ಸಂಸ್ಥೆಯಲ್ಲಿ ಡೆಂಟಲ್ ಅಲ್ಲಿ ನಮ್ಮ ಕಾಲೇಜಲ್ಲಿ ಕಾಲೇಜ್ ಕಲ್ತಿ ಇವತ್ತು ಡಾಕ್ಟರ್ ಡೆಂಟಲ್, ಇವರು ಮೆಡಿಕಲ್ ಡಾಕ್ಟರ್ ಅಲ್ಲ, ಇವರು ಸಿದ್ದು ಪಾಟೀಲು ಡೆಂಟಿಸ್ಟ್. ಇವರು ಡೆಂಟಿಸ್ಟ್. ಇವರಿಗೆ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಇವರಿಗೆ ಒಂದು ಸ್ಥಾನಮಾನ ಕೊಟ್ಟು ಇವರಿಗೆ ಅಲ್ಲಿ ಓದ್ತಕ್ಕಂಥದ್ದು, ಇವತ್ತು ಯಾವುದೇ ಒಂದು ಫೀಸ್ ಇಲ್ಲ, ಡೊನೇಷನ್ ಇಲ್ಲ, ಎಲ್ಲ ಮಾಡಿರ್ತಕ್ಕಂಥದ್ದು ನಮ್ಮ ಸ್ವರ್ಗೀಯ ತಂದೆರಂತ ಬಸವರಾಜ್ ಪಾಟೀಲ್ರವರು. ಮತ್ತೇನು ಮಾಡ್ಬೇಕು ಹೇಳಿ? MLA ಆಗಿದ್ದು ಕೂಡ ನಮ್ಮ ಭಿಕ್ಷೆಯಿಂದ ಅಂತ ಮಾತನಾಡ್ಬಿಡ್ತೀರಿ. ಅಂದ್ರೆ ಅಪೋಸಿಟ್ ಪಾರ್ಟಿಯಲ್ಲಿ ನಿಂತವರು, BJP ಪಾರ್ಟಿಯಲ್ಲಿ ನಿಂತವರು, ನಿಮ್ ಭಿಕ್ಷೆ ಹೆಂಗಾಗ್ಲಿಕ್ಕೆ ಸಾಧ್ಯ ಅವ್ರು MLA ಆಗ್ಲಿಕ್ಕೆ ಅಂತ? ಚುನಾವಣೆ ಸ್ಪರ್ಧೆ ಅವ್ರವ್ರು ಮಾಡಿದಾರ, ನಾವು ಮಾಡಿದೀವಿ. ನಮ್ಮ ಶಕ್ತಿ ಮೇಲೆ ನಾವು ಮಾಡಿದೀವಿ, ಅವ್ರ ಶಕ್ತಿ ಮೇಲೆ ಅವ್ರು ಮಾಡಿದಾರೆ.
ಜನ ಏನೋ ಒಂದು 1200 ಓಟಿಂದ ಅವ್ರಿಗೆ ಗೆಲ್ಸಿದಾರೆ ಅಂದ್ರೆ ಅವ್ರು ಏನು ಹೇಳ್ತಾರ, ಸೋತಿ ಸುಣ್ಣ ಆದರು ಅಂತಂದ್ರೆ ನಾನು ಅವಾಗ ಹೇಳಿದೆ ಇಲ್ಲಪ್ಪ ಇವನು ಆಕ್ಸಿಡೆಂಟಲ್ MLA ಅಂತ ಇವತ್ತು ಕೂಡ ಹೇಳ್ತೀನಿ. ಆಕ್ಸಿಡೆಂಟಲ್ MLA ನಾನು ಗೆದ್ದಾಗೆಲ್ಲ 20,000 30,000 35,000 ಗೆದ್ದಿದ್ದೀನಿ. ನಾನು 1300 ಚಿಲ್ಲರ್ ಓಡಿ ನಾನು ಸೋತಿದ್ದೀನಿ. ಸೋಲು ಗೆಲುವು ಸಾಮಾನ್ಯ ಇದೆ ಮೇಡಮ್, ಅದರಲ್ಲಿ ಏನಿಲ್ಲ. ಜನ ತೀರ್ಮಾನ ಅಂತಿಮ ತೀರ್ಮಾನ. ನಿಮ್ಮದೇ ಈ ಹೇಳಿಕೆ ನೀವು ಎಲ್ಲಿ ಮಾತನಾಡಿದ್ದೀರಿ ಅಂತ ಕೇಳ್ತಿದ್ದೀರಿ. ನಿಮ್ಮದೇ ಹೇಳಿಕೆ ನಾವು ಗಮನಿಸಿದ್ವಿ, ಹಾಗೆ ಸಿದ್ದು ಪಾಟೀಲ್ ಗಮನಿಸಿ ಹೇಳ್ತಿರೋದು. ನನ್ನನ್ನ ಗುಲಾಮ ಅಂತ ಕರೀತಿದಾರಲ್ಲ ರಾಜಶೇಖರ್ ಪಾಟೀಲ್ರು. ಅಂದ್ರೆ ಒಂದು ಪಕ್ಷದ ವರಿಷ್ಠರಿಗೆ ನಿಷ್ಠೆಯಿಂದ ಇರೋದು ಗುಲಾಮಿತನ ಆಗೋದಾದ್ರೆ ರಾಜಶೇಖರ್ ಪಾಟೀಲ್ರನ್ನ ನಾವು ಖರ್ಗೆ ಗುಲಾಮ ಅಂತ ಕರೀಲಿಕ್ಕಾಗತ್ತಾ? ರಾಜಶೇಖರ್ ಪಾಟೀಲ್ ಅವರನ್ನ ನಾವು DK ಶಿವಕುಮಾರ್ ಗುಲಾಮ ಅಂತ ಕರೀಲಿಕ್ಕಾಗತ್ತಾ? ರಾಜಶೇಖರ್ ಪಾಟೀಲ್ ಅವರನ್ನ ಸಿದ್ದರಾಮಯ್ಯನವರು ಗುಲಾಮ ಅಂತ ಕರೀಲಿಕ್ಕಾಗತ್ತಾ? ಇದು ಸಿದ್ದು ಪಾಟೀಲ್ರ ಸವಾಲ್ ನಿಮಗೆ. ಕೇಳಿ, ನಾನು ಅವ್ರಿಗೆ ಸವಾಲು ಹಾಕ್ತೀನಿ, ಯಾರು ಗುಲಾಮ್ ಯಾರೂ ಇಲ್ಲ. ನನ್ನ ಗುಲಾಮ್ ಅವರು ಇಲ್ಲ, ನಾನು ನಮ್ಮ ಪಕ್ಷದ ಮುಖಂಡರು ಗುಲಾಮ್ ನಾನು ಆಗೋದಿಲ್ಲ. ನನ್ನದೇ ಆದಂಥ ಒಂದು ವ್ಯಕ್ತಿತ್ವ ಇದೆ, ನನ್ನದೇ ಆದಂಥ ಒಂದು ಸಾಮರ್ಥ್ಯ ಇದೆ. ಅದರಿಂದ ನಾನು ರಾಜಕೀಯ ಜೀವನದಲ್ಲಿ ಬಂದಿದ್ದೀನಿ. ಇವ್ರ ಥರ ಎಲ್ಲೋ ಕುಂತು ಎಲ್ಲೋ ಮಾಡಿ ಏನೇನೋ ಮಾಡಲಾರ ಕೆಲಸಗಳು ಎಲ್ಲನೂ ಕೂಡ ಮಾಡಿ ಇವತ್ತು ಸತ್ಯ ಹರಿಶ್ಚಂದ್ರ ಥರ ಅವರು ಮಾತಾಡ್ತಾ ಇದ್ದಾರೆ. ಇವರ ಬಗ್ಗೆ ಒಂದು ಕೆಲಸ ಮಾಡಿ ಮ್ಯಾಮ್, ನೀವು ಯಾವಾಗ ನೀವು ಬಂದು ಇಡೀ ಹುಮನಾಬಾದ್ ಕ್ಷೇತ್ರದಲ್ಲಿ ಇವರ ಬಗ್ಗೆ, ಇವ್ರು ಮಾಡಿರ್ತಕ್ಕಂಥ ಕಾರ್ಯಗಳ ಬಗ್ಗೆ, ಇವ್ರು ಯಾವ ರೀತಿ ಇವರು ನಡೆ ಇದೆ ಎಂಬುದು ತಾವು ಸರ್ವೆ ಮಾಡಿ, ಆಮ್ಯಾಗ ಇನ್ನೊಂದು ಸಲ ತಾವು ಡೈರೆಕ್ಟ್ ಲೈವ್ ಕೊಡಿ, ನೋಡೋಣ ಸತ್ಯತೆ ಏನಿದೆ. ನಿನ್ನೆ ನಡೆದ ಗಲಾಟೆಯಲ್ಲಿ ನಿಮ್ಮದೇ ಸಹೋದರರಾದ ಭೀಮರಾವ್ ಪಾಟೀಲ್ ಅವರ ಬಾಯಿಂದ ಬಂದ ಪದ ಇದು ಗುಲಾಮ ಅಂತ ಹೇಳಿ. ನೋಡಿ, ನಾನು ನಿಮ್ಮ ಮೊದಲೇ ಹೇಳ್ತಾ ಇದ್ದೀನಿ, ಭೀಮರಾವ್ ಪಾಟೀಲ್ ಅವರು ಏನು ಮಾತಾಡಿದಾರ, ನಾನೇನು ಆ ಸಭೆಯಲ್ಲಿ ಇದ್ದಿಲ್ಲ, ಆ ಸಭೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ. ಆ ಸಭೆದಾಗ ನೀವು ಹೆಂಗೆ ನಾನು ವಿಸಲ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ಅಷ್ಟೇ ಕೇಳ್ಕೊಂಡಿದ್ದೀನಿ ನಾನು. ಇವರು ಬೈದರು, ಅವ್ರು ಬೈದರು, ಯಾರ್ಯಾರು ಏನು ಬೈಕೊಂಡ್ರು ಆ ಯಾವುದೂ ಕೂಡ ಕ್ಲಿಯರಿಟಿ ಯಾವುದೂ ವಿಡಿಯೋದಲ್ಲಿ ಬಂದಿಲ್ಲ, ಯಾವುದೂ ಕೂಡ ಕ್ಲಿಯರಿಟಿ ಬಂದಿಲ್ಲ. ಇವರು ಮೇಡಮ್ ಎಷ್ಟೊಂದು ಸಲ ಅವ್ರು ಬರೀ ಗುಲಾಮ್ ಅಂದ್ರೆ ನೀವು ಕೇಳ್ತಾ ಇದ್ರಿ, ಇವ್ರು ಎಷ್ಟೊಂದು ಅವ್ಯಾಜ ಶಬ್ದಗಳು ಇವ್ರು ಉಪಯೋಗಿಸಿದಾರೆ. ಸಿದ್ದು ಪಾಟೀಲ್ ಅಂತ ಅದು ನಿಮ್ಮ ಬೀದರ್ ವರದಿಗಾರ ಕೊಟ್ಟಿದ್ದಾರೋ ಗೊತ್ತಿಲ್ಲ ನನಗೆ. ಎಷ್ಟೊಂದು ಸಲ ಅನ್ಪಾರ್ಲಿಮೆಂಟರಿ ವರ್ಡ್ಸ್ ದೇ ಹ್ಯಾವ್ ಯೂಸ್ಡ್ ಇನ್ ಹುಮನಾಬಾದ್ ಕಾನ್ಸ್ಟಿಟ್ಯೂನ್ಸಿ ಆರ್ ಬೀದರ್. ಇದೇ ಪ್ರಶ್ನೆ ನಾನು ನೇರವಾಗಿ ಅವ್ರನ್ನೂ ಕೇಳಿದೆ ಸರ್, ಸಿದ್ದು ಪಾಟೀಲ್ರಿಗೆ. ಅಂದ್ರೆ ನೀವು ಜಗಳ ಆಡುವಾಗ ಮನೆ ಹೆಣ್ಮಕ್ಳನ್ನ ತಂದುಬಿಟ್ಟು ಅವ್ರ ಬಗ್ಗೆ ಎಲ್ಲ ಮಾತನಾಡ್ಬೇಕಾ ಅಂತ ಹೇಳಿ ತಾಯಿ ಬಗ್ಗೆ ಮಾತಾಗೋಯ್ತು ನಿನ್ನೆ ಜಗಳದ ಸಂದರ್ಭದಲ್ಲಿ. ಯಾರು ಮಾತಾಡಿದ್ರು ಮೇಡಮ್ ತಾಯಿ ಬಗ್ಗೆ? ಇಬ್ರು ಮಾತಾಡಿದ್ದಾರೆ ಸರ್. ಭೀಮರಾವ್ ಪಾಟೀಲ್ ಅವರು ಬೈದಿದ್ದಾರೆ ಸಿದ್ದು ಪಾಟೀಲ್ರಿಗೆ, ಸಿದ್ದು ಪಾಟೀಲ್ರು ಕೂಡ ಅದೇ ಪದಗಳನ್ನ ಪ್ರಯೋಗ ಮಾಡಿ ಬೈದಿದ್ದಾರೆ. ನೋಡಿ ಮೇಡಮ್, ಇದು ಸತ್ಯಕ್ಕೆ ಸುಳ್ಳು. ಯಾಕೆಂದರೆ ಇದು ಮಾಡಿರ್ತಕ್ಕಂಥದ್ದು ತಾಯಿ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಸನ್ಮಾನ್ಯ ಸಿದ್ದು ಪಾಟೀಲ್ರವರು. ಇದು ನಾನು ಬೇಕಾದರೆ ನಿಮಗೆ ಇದು ಒಂದು ಕೊಟ್ಟು ಕಳಿಸ್ತೀನಿ, ತಾವು ನೋಡಿ. ಇಲ್ಲಿ ನಿಮ್ಮವ್ರು ಇದ್ದಾರ, ನಾನು ಕೊಡ್ತೀನಿ ಅವ್ರಿಗೆ, ಅದು ಏನಿದೆ ಎಂಬುದು ನೋಡಿ, ಅವರು ಏನು ಬೈದಿದ್ದಾರೆ ಎಂಬುದು ನೋಡಿ. ನೇರವಾಗಿ ನಾನು ಕೇಳಿದೆ ಸರ್, ನೀವು ಕೂಡ ತಾಯಿ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೆ ಅವರಿಂದ ಬಂದ ನೇರವಾದ ಪ್ರಶ್ನೆ ನಿಮಗೇನೆ ಪ್ರಶ್ನೆ ಕೇಳಿದ್ರು. ರಾಜಶೇಖರ್ ಪಾಟೀಲ್ರು ಸಹೋದರರು ಸೇರ್ಕೊಂಡು ಅವ್ರ ತಾಯಿಯವರನ್ನ ಬಾಡಿಗೆ ಮನೇಲಿ ಬಿಟ್ಟಿದ್ದಾರೆ ಬೀದರ್ನಲ್ಲಿ, ಕೇಳಿ ಅವ್ರಿಗೆ ಪ್ರಶ್ನೆನಾ ಅಂತ ಹೇಳಿ. ಏನಂತ? ತಮ್ಮ ತಾಯಿನ ತಾವು ಸರಿಯಾಗಿ ನೋಡ್ಕೊಳ್ತೀವಿ, ಬಾಡಿಗೆ ಮನೇಲಿ ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಪಾಪ ನಮ್ಮ ತಾಯಿಯವರು ಕೇಳಿ ಬೇ, ಯಾಕೆ ಬಾಡಿಗೆ ಮನೆಗೆ ಇಕ್ಕೋಣ ನಾವು? ಯಾಕೆ ಬಾಡಿಗೆ ಮನೆಗೆ ಇಕ್ಕೋಣ? ಸಿದ್ದು ಪಾಟೀಲ್ ತಾಯಿ ತಂದಿ ಯಾರ ಮನೆಗಿದ್ರು ಅಂತ ಕೇಳಿ ಸಿದ್ದು ಪಾಟೀಲ್ಗ. ನೀವೇ ಹೇಳ್ಬೇಡಿ. ಸಿದ್ದು ಪಾಟೀಲ್ ತಾಯಿ ತಂದಿ ಯಾರ ಮನೆಗಿದ್ರು? ಹುಮನಾಬಾದಲ್ಲಿ ಯಾರ ಮನೆಗಿದ್ರು? ಇವ್ರಿಗೆ ಇರ್ತಕ್ಕಂಥ ಮನೆ ವ್ಯವಸ್ಥೆ ಇತ್ತ ಸಿದ್ದು ಪಾಟೀಲ್ಗ? ನೀವು ನೇರವಾಗಿ ಕೇಳಿ ಅವರಿಗೆ. ಸಿದ್ದು ಪಾಟೀಲ್ಗೆ ನಮ್ಮ ಮನೆಯಲ್ಲಿ ಹುಮನಾಬಾದಲ್ಲಿ ನಮ್ಮ ಮನೆ ಇರ್ತಕ್ಕಂಥದ್ದು, ನಮ್ಮ ತಂದೆ ಬಂದಿರ್ತಕ್ಕಂಥ ಮನೆ, ನಮ್ಮ ಮುತ್ತೆ ಅಜ್ಜ ಕೊಟ್ಟಿರ್ತಕ್ಕಂಥ ಮನೆ, ಆ ಮನೆಯಲ್ಲಿ ಭಿಕ್ಷೆ ಬೇಡಿ ಇವರು ಇರ್ತಕ್ಕಂಥವ್ರು ಸಿದ್ದು ಪಾಟೀಲು. ಈ ನಮ್ಮ ತಾಯಿಯರ ಬಗ್ಗೆ ನಮ್ಮ ಬಗ್ಗೆ ಇವ್ರೇನು ಮಾತಾಡ್ತಾರ? ಎಲ್ಲ ಒಂದ್ ಕಡೆ ರಾಜಕೀಯ ವಿಚಾರಕ್ಕೆ, ಜನರ ವಿಚಾರಕ್ಕೆ ಇರಬೇಕಾಗಿತ್ತು. ಇದು ಹದಮೀರು ಹೋಗ್ತಿದೆ ಅಂತ ಅನ್ನಿಸ್ತಾ ಇಲ್ವಾ? ನಾನು ಎರಡೂ ಕಡೆಯವ್ರನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಳ್ತಿದ್ದೀನಿ ಸರ್. ನೋಡಿ ಮೇಡಮ್, ನಂದು ವಿಚಾರ ಇಷ್ಟ ಇದೆ. ನಾವೆಲ್ಲಿ ಕೂಡ ಅವರಿಗೆ ನೀವು ಹಂಗ ನಾವು ಹಂಗ ಅಂತ ನಾವು ಹೋಗ್ತಾ ಇಲ್ಲ. ಅವ್ರು ಪದೇ ಪದೇ ಮೈಮೆ ಕೆರೆಸ್ತಾ ಇದ್ದಾರ. ಇದೇ ಒಂದು ವೇಳೆ ಇದೇ ಪರಿಸ್ಥಿತಿ ಇತ್ತು ಅಂದ್ರೆ ಅದು ಸಮಯನೇ ಹೇಳ್ತದೆ ಉತ್ತರ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ, ಸಮಯನೇ ಉತ್ತರ ಕೊಡ್ತಾವ. ಬಳ್ಳಾರಿ ಘಟನೆನ ಕಂಪೇರ್ ಮಾಡ್ಲಿ ಮಾತನಾಡಿಕ್ ಶುರು ಮಾಡ್ಬಿಟ್ಟಿದ್ದಾರೆ. ಇದು ಬೀದರ್ ಜಿಲ್ಲೆಗೆ ನೋ ಡೌಟ್ ಕಪ್ಪು ಚುಕ್ಕೆ ಸರ್. ಇನ್ ಕೇಸ್ ಏನಾದರೂ ನಿನ್ನೆ KDP ಮೀಟಿಂಗ್ ನಲ್ಲಿ ಖಾಸಗಿ ಗನ್ಮ್ಯಾನ್ಗಳು ಬಳ್ಳಾರಿಯಲ್ಲಿ ಇದ್ದಂಗೆ ಅವ್ರ ಕೈಯಲ್ಲಿ ಗನ್ ಇದ್ದಿದ್ರೆ ಏನಾಗಿ ಹೋಗ್ತಿತ್ತೋ ಅನಾಹುತ ಅಂತ ಹೇಳಿ ಜನ ಮಾತಾಡ್ತಿದ್ದಾರೆ. ಇಲ್ಲ ನೋಡಿ,
ನಾನು ವಿಷಾದ ವ್ಯಕ್ತಪಡಿಸ್ತೀನಿ. ಬೀದರ್ದಲ್ಲಿ ಆಗಿರ್ತಕ್ಕಂಥ ಘಟನೆ ನನಗನ್ನಿಸ್ತದ ನನ್ನ ರಾಜಕೀಯ ಜೀವನದಲ್ಲಿ ಇದು ಮೊದಲನೇದು. ಯಾವಾಗಲೂ ಕೂಡ ನಾನಾಗಲಿ, ಈಶ್ವರ್ ಖಂಡ್ರೆ ಆಗಲಿ, ರೈಬ್ ಖಾನ್ ಆಗಲಿ ಸುಮಾರು ವರ್ಷದಿಂದ ಸುದೀರ್ಘ ಜನರ ಸೇವೆಯಲ್ಲಿ ತೊಡಗಿದ್ವಿ. ಹಿಂದೆ ಪ್ರಭು ಚವ್ಹಾಣ್ರು ಮಂತ್ರಿಗಳಿದ್ದರು, ರೇವನಾಯಕ್ ಗುಳುಮ್ಗಿ ಇದ್ದರು, ಅನೇಕ ಜನ ಸಚಿವರು ಇದ್ದರು. ಅವ್ರ ಜೊತೆಯಲ್ಲಿ ನಾವು ಕೆಲಸ ಕೂಡ ಮಾಡಿದ್ವಿ. ನಾವು ಸಚಿವರಾಗಿದ್ದಾಗ ಕೂಡ ಅವರು ನಮ್ಮ ಜೊತೆಯಲ್ಲಿ ಅನೇಕ ಶಾಸಕರು ವಿರೋಧ ಪಕ್ಷದವ್ರು ಕೆಲಸ ಮಾಡಿದ್ದಾರೆ. ಎಂದೂ ಇಂಥ ಹಂತಕ್ಕೆ ಯಾರೂ ಕೂಡ ಹೋಗಲಿಲ್ಲ. ಈ ಹಂತಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಈ ಕ್ರಿಮಿನಲ್ಸ್ ಏನು ಬಂದಿದ್ದಾರಲ್ಲ, ಈ ಕ್ರಿಮಿನಲ್ಸ್ ಬಂದಿದ್ದ ಸಲುವಾಗಿ ಇದೆಲ್ಲ ನಡೀತಾ ಇದೆ, ಬೇರೆ ಏನೂ ಇಲ್ಲ. ಯಾರು ವಿಧಾನಸಭೆಯಲ್ಲಿ ನಾವೆಲ್ಲ ದೇವಸ್ಥಾನ ಅಂತ ನಾವು ಭಾವಿಸ್ತೀವಿ. ನಾವು ಏನಲ್ಲಿ ಹೋಗಿ ಚರ್ಚೆ ಆಗಬೇಕು, ಏನಿದು ಇರಬೇಕು, ಅದೆಲ್ಲ ಭಾಳ ಒಳ್ಳೆ ರೀತಿಯಿಂದ ನಾವು ಚರ್ಚೆ ಮಾಡ್ತಕ್ಕಂಥದ್ದು. ನಾವು ಜನರಿಗೆ ಏನು ಸಂದೇಶ ಕೊಡಬೇಕು, ನಾವು ಶಾಸಕರಾದವರು ನಾವು ಕ್ಷೇತ್ರ ವ್ಯಾಪ್ತಿಯಲ್ಲಿ ಏನು ಸಂದೇಶ ಕೊಡ್ಬೇಕು ಹೇಳಿ, ಒಳ್ಳೆ ಕಾರ್ಯ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡ್ಬೇಕು ತಾನೆ. ಎಲ್ಲಿ ಒಂದಾದರೂ ಇವ್ರು ಒಳ್ಳೆ ಕೆಲಸ ಮಾಡಿದಾರ ನೀವು ಹೇಳಿ, ಒಂದಾದರೂ ತೋರಿಸಿ ಅಂತ ಹೇಳಿ. ಇವ್ರು ಏನು ಹೇಳ್ತಾ ಇದ್ರು, ಹುಮನಾಬಾದ್ ಅಭಿವೃದ್ಧಿನೇ ಆಗಿಲ್ಲ. ಏನು ಅಭಿವೃದ್ಧಿ ಆಗ್ಬೇಕಪ್ಪ, ಏನು ಅಭಿವೃದ್ಧಿ ಆಗಿಲ್ಲ? ಏನೀಗ 2 ವರ್ಷದಲ್ಲೇ ಹುಮನಾಬಾದ್ ಅಭಿವೃದ್ಧಿ ಆಯ್ತಾ? ನೀವೇ ಹೇಳಿ. ಇವತ್ತು ಹುಮನಾಬಾದ್ ಬನ್ನಿ ನೀವು, ಏನು ಅಭಿವೃದ್ಧಿ ಆಗಬೇಕು, ಏನು ಡೆವಲಪ್ಮೆಂಟ್ ಆಗಬೇಕು, ಎಲ್ಲನೂ ಕೂಡ ಡೆವಲಪ್ಮೆಂಟ್ ಆಗಿದೆ. ಇವರು ಬಂದ ಮ್ಯಾಗ 2.5 ವರ್ಷ ಮ್ಯಾಗ ಡೆವಲಪ್ಮೆಂಟ್ ಆಯಿತು ಅಂತ ಹೇಳ್ತಾರೆ. ಪಾಪ ಏನು ಈಶ್ವರ್ ಖಂಡ್ರೆ ಅವರ ಜೊತೆಯಲ್ಲಿ ಸಿದ್ದು ಪಾಟೀಲ್ ಅವರು ಚೆನ್ನಾಗಿದ್ದಾರೆ, ಈಶ್ವರ್ ಖಂಡ್ರೆ ಅವರ ವಿರುದ್ಧವಾಗಿ ನಿಮಗೆ ಅಸಮಾಧಾನ ಇದೆ, ಇದು ಕೂಡ ಕಾರಣವಾಗ್ತಾ ಇದೆಯಾ ರಾಜಕೀಯ ವೈಷಮ್ಯಕ್ಕೆ ಅನ್ನೋ ಮಾತು? ನೋಡಿ, ನಾವು ಹಿಂದೂ ಕೂಡ ಈಶ್ವರ್ ಖಂಡ್ರೆ ಅವರು ನಾವು ಭಾಳ ಸೋದರತ್ವದಿಂದ ನಾವೆಲ್ಲ ಜೊತೆಗಾಗಿ. ಈಶ್ವರ್ ಖಂಡ್ರೆ ಅವರು ಕೂಡ ಮೇಡಮ್ ಅವರೇ 2008ರಲ್ಲಿ ಶಾಸಕರಾಗಿದ್ದಾರೆ. ನಾನು 2003ರಲ್ಲಿ ಪ್ರಥಮವಾಗಿ 2003ರಲ್ಲಿ ನಾನು ಶಾಸಕನಾಗಿದ್ದೀನಿ. ನಾನು ಈಶ್ವರ್ ಖಂಡ್ರೆ ಅವರು ಒಳ್ಳೆ ರೀತಿಯಿಂದ ಬೀದರ್ ಜಿಲ್ಲೆ ಅಭಿವೃದ್ಧಿಗೋಸ್ಕರ ನಾವು ಸತತವಾಗಿ ನಾವೆಲ್ಲ ಒಬ್ಬರು ಕಾರ್ಯಗಳು ಕೆಲಸಗಳು ಮಾಡಿದ್ವಿ. ಇದು ಒಂದು ಪಕ್ಷದಲ್ಲಿ ಇದ್ದಾಗ ಸ್ವಲ್ಪ ನಮ್ಗೆ ಅವ್ರಿಗೆ ಅಜಾತ್ರ ಏನೋ ಪಕ್ಷ ಸಂಘಟನೆ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರ್ಬೋದು, ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಅದಕ್ಕೆ ಬಿಟ್ಟರೆ ಈಶ್ವರ್ ಖಂಡ್ರೆ ಅವರಿಗೆ ನನಗೆ ವೈಯಕ್ತಿಕವಾದಂಥ ಯಾವುದೂ ಭಿನ್ನಾಭಿಪ್ರಾಯ ಇಲ್ಲ. ಈಗ ನಿನ್ನೆ ಕೆಡಿಪಿ ಸಭೆಯಲ್ಲಾದ ಗಲಭೆಯಿಂದ ಬೀದರಲ್ಲಿ, ಹುಮ್ನಾಬಾದ್ನಲ್ಲಿ ಇನ್ಫ್ಯಾಕ್ಟ್ ಇವತ್ತು ಕೂಡ 144 ಸೆಕ್ಷನ್ ಜಾರಿಯಲ್ಲಿದೆ ಸರ್. ಇಬ್ಬರು ರಾಜಕೀಯ ನಾಯಕರ ನಡುವಿನ ಗಲಾಟೆಯಿಂದ ಜನ ಸಫರ್ ಆಗ್ಬೇಕಾ ಅಂತ? ಇಲ್ಲ ನೋಡಿ, ನಾನು ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಕೂಡ ನಾನು ಮಾತಾಡಿದ್ದೀನಿ, ಹುಮ್ನಾಬಾದ್ DYSP ಕೂಡ ನಾನು ಮಾತಾಡಿದ್ದೀನಿ. ಇವತ್ತು 5 ಗಂಟೆ ನಂತರ, 5 ಗಂಟೆನೋ 6 ಗಂಟೆ ನಂತರ ನಾವು ಇದು 144 ವಿಡ್ರಾ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇಲ್ಲಿ ಯಾವುದೂ ಅಂಥ ಘಟನೆ ಇಲ್ಲ. ಇದು ಇಲ್ಲಿ ಬೀದರ್ದಲ್ಲಿ ಆಗಿರ್ತಕ್ಕಂಥ ಘಟನೆ. ಇವತ್ತು ಯಾಕೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇಂಥ ದೊಡ್ಡ ಕ್ರಮ ತೊಗೊಂಡಿದ್ದಾರೆ ಅಂದರೆ, ಮೊನ್ನೆ ನಡೀತಕ್ಕಂಥ ಬಳ್ಳಾರಿ ಘಟನೆ ಏನಾಗಿದೆ, ಆ ಬಳ್ಳಾರಿ ಘಟನೆ ನೋಡಿ ಇವತ್ತು ಅವ್ರಿಗೆ ಏನೋ ಮತ್ತು ಬೀದರ್ ಹುಮ್ನಾಬಾದಲ್ಲಿ ಏನಾದರೂ ಆಗ್ಬೋದು ಅಂತ. ಇಲ್ಲಿ ಏನೂ ಆಗಲ್ಲ ಮ್ಯಾಮ್, ಇವ್ರು ಏನು ಮಾಡೋಕ್ಕಾಗಲ್ಲ. ಸಿದ್ದು ಪಾಟೀಲು ಇವರು ಸುಮ್ಮನೆ ಅಷ್ಟೇ, ಇಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಕಾನೂನು ಪ್ರಕಾರ, ಕಾನೂನು ಚೌಕಟ್ಟಲ್ಲಿ ನಾವೆಲ್ಲರೂ ಕೂಡ ನಡೀತಕ್ಕಂಥದ್ದು. ನಾನು ನಿನ್ನೆ ಪೊಲೀಸ್ ವರಿಷ್ಠಾಧಿಕಾರಿ ಕೂಡ ನಾನು ಹೇಳಿದ್ದೀನಿ, ಸರ್ ಕಾನೂನು ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ತೀವಿ, ಕಾನೂನು ಬಿಟ್ಟು ಮೀರಿ ಹೋದರೆ ನಾವು ಕೂಡ ಕಾನೂನು ಬಿಟ್ಟು ಹೋದ್ರೆ ಫಸ್ಟ್ ನಮ್ಮನ್ನು ಅರೆಸ್ಟ್ ಮಾಡಿ, ಫಸ್ಟ್ ನಮಗೆ ಅರೆಸ್ಟ್ ಮಾಡಿ, ಆಮೇಲೆ ವಿರೋಧಿಗಳಿಗೆ ಅರೆಸ್ಟ್ ಮಾಡಿ, ಕಾನೂನು ಚೌಕಟ್ಟಲ್ಲಿ ನಾವು ಇಡ್ತೀವಿ ಅಂತ ನಾನು ಇದು ಕೂಡ ನಿನ್ನೆ ಗುಲ್ಬರ್ಗದಲ್ಲಿ ಬಂದಂಥ DIG ಅವರಿಗೆ ಕೂಡ ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ, ಬೀದರ್ SP ಕೂಡ ನಾನು ಈ ಮಾತು ಹೇಳಿದ್ದೀನಿ. ಹಂಕ್ರಮ ಕೈಗೊಳ್ಳಬೇಕು ಅಂದ್ರೆ ಸೀಟಿಂದ ಎದ್ದು ಹೋಗಿ ಹಲ್ಲೆ ಮಾಡ್ಲಿಕ್ಕೆ ಮುಂದಾಗಿದ್ದು ಮೊದಲು ತಮ್ಮ ಸಹೋದರರಾದ ಭೀಮರಾವ್ ಪಾಟೀಲ್ರು ಅನ್ನೋ ಆರೋಪ ಇದೆ ಸರ್. ಅವ್ರ ಮೇಲೂ ಕ್ರಮ ಆಗ್ಬೇಕಲ್ಲ ಆ ಲಾಜಿಕಲ್ ನೋಡೋದಿದ್ರೆ? ನೋಡಿ ಮೇಡಮ್, ಭೀಮರಾವ್ ಪಾಟೀಲ್ ಇರ್ಬೋದು, ನಾನಿರ್ಬೋದು, ನಮ್ಮಪ್ಪ ಇರ್ಬೋದು, ಯಾರು ತಪ್ಪು ಮಾಡ್ತಾರೋ ಅವ್ರ ಮೇಲೆ ಕ್ರಮ ತೊಗೊಳ್ತಕ್ಕಂಥದ್ದು ಅಧಿಕಾರ ಅವರಿಗಿದೆ. ಬಟ್ ಅದು ಯಾಕೆ ಬಂತು ಅಂಬೋದು ಅದನ್ನು ಕೂಡ ತಾವು ಕೇಳಬೇಕು. ಯಾಕೆ ಬಂತು ಅಂಬೋದು ಅದ್ರ ಬಗ್ಗೆನೂ ಕೂಡ ತಾವು ವಿಮರ್ಶೆ ಮಾಡಬೇಕು. ಸರಿ ಸರ್, ಕಡೆಯದಾಗಿ ಈ ಗಲಾಟೆಯಿಂದಾಗಿ ಎಲ್ಲಿ ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವಕ್ಕೆ ತೊಂದರೆ ಆಗುತ್ತೋ ಅನ್ನೋ ಆತಂಕ ಹುಮ್ನಾಬಾದ್ ಹಾಗೆ ಬೀದರ್ ಜಿಲ್ಲೆಯ ಜನರದ್ದಿರಬಹುದು, ಅದಕ್ಕೆ ನಿಮ್ಮಿಂದ ಉತ್ತರ ಬೇಕು. ನೋಡಿ ಮ್ಯಾಮ್, ವೀರಭದ್ರೇಶ್ವರ ಜಾತ್ರಾ ನಾನಿರ್ಬೋದು, ಸಿದ್ದು ಪಾಟೀಲ್ ಇರ್ಬೋದು, ನಮ್ಮಿಂದ ಯಾರಿಂದು ಕೂಡ ಜಾತ್ರಾ ಮಾಡೋಕ್ಕಾಗೋದಿಲ್ಲ. ಅದು ವೀರಭದ್ರೇಶ್ವರ ಇಂಥ ಪವರ್ಫುಲ್ ದೇವರಿದ್ದಾರೆ. ಅವರು ಇದು ಲಕ್ಷಾಂತರ ಜನ ಬರ್ತಾರೆ ವೀರಭದ್ರೇಶ್ವರ ದೇವಸ್ಥಾನ ಜಾತ್ರೆಗೆ, ಲಕ್ಷಾಂತರ ಜನ. ಇವತ್ತು ಅವರಿಗೆ ಆದಂಥ ಕಾರ್ಯ, ಇವತ್ತಿಲ್ಲಿ ವಾಲಂಟಿಯರ್ಸ್ ಇದ್ದಾರೆ, ಇವತ್ತು ಸಾವಿರಾರು ಜನ ವಾಲಂಟಿಯರ್ಸ್ ಇದ್ದಾರೆ, ಹುಮ್ನಾಬಾದ್ ಅವ್ರು ಇದ್ದಾರೆ, ಅಕ್ಕಪಕ್ಕ ಹಳ್ಳಿಗಳಿಂದ ಬರ್ತಾರೆ, ಅವರೆಲ್ಲ ಕೂಡಿ ಈ ಜಾತ್ರಾ ಮಹೋತ್ಸವ ಮಾಡೋದು. ನಾವು ಬರೇ ನಿಮ್ರಿತ ಹೆಸರಿಗೋಸ್ಕರ MLA MLC ಎಕ್ಸ್ ಮಿನಿಸ್ಟರ್ ಎಲ್ಲ, ಇದು ಜನಸಾಮಾನ್ಯರಾಗಿ ಆ ಜಾತ್ರಾ ಮಹೋತ್ಸವದಲ್ಲಿ ಎಲ್ಲ ಜನ ಸಹಭಾಗಿತ್ವದಿಂದ ಈ ಜಾತ್ರಾ ಉತ್ಸವ ಆಗ್ತದೆ. ಮತ್ತು ಪ್ರತಿ ವರ್ಷದಂತೆ
ಯಾವ ರೀತಿ ಜಾತ್ರಾ ಆಗ್ತದೆ ಅದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಈ ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರಾ ಯಶಸ್ವಿಯಾಗಿ ಆಗ್ತದ ಅಂತ ನಾನು ವೈಯಕ್ತಿಕವಾದ ವಿಚಾರ ನಿಮ್ಗೆ ಬರಕ್ಕೆ ತರ್ತೀನಿ. ರೈಟ್ ಸರ್, ಧನ್ಯವಾದ ಇಷ್ಟೊತ್ತು ರಿಪಬ್ಲಿಕ್ ಕನ್ನಡಕ್ಕೆ ಸಮಯ ಕೊಟ್ಟದಕ್ಕೆ ಹಾಗೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.